ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಅದು ಸಿಂಪಲ್ ಆಗಿರೋಂಥ ಕ್ರೋಶಾಟ್ ಡಿಸೈನ್ ತೋರಿಸ್ತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ, ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಬರೀ ಚೈನ್ ಅಷ್ಟೇ, ಇನ್ನೇನೂ ಇಲ್ಲ, ಬರೀ ಚೈನ್ ಹಾಕ್ಕೊಳ್ತಾ ಹೋಗೋದು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ನಾನಿಲ್ಲಿ ಸೆಂಟ್ರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಆರ್ಚ್ ಆದಮೇಲೆ, ಇಲ್ಲೊಂದು ಆರ್ಚ್ ಆದಮೇಲೆ ಆದರೆ ನೀವು 3 ಟೈಮ್ಸ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗ್ ಆದರೆ 2 ಟೈಮ್ಸ್ ಮಾಡ್ಕೊಳ್ಳಿ. 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ರೀತಿ ಒಂದು ವೀಟ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಲಾಂಗ್ ಬೀಡ್ ಇದೆ, ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಶಾರ್ಟ್ ಬೀಡ್ ಕೂಡ ಇದರಲ್ಲೇ ವೀಟ್ ಬೀಡಲ್ಲಿ ಇನ್ನೂ ಒಂದು ಸ್ವಲ್ಪ ಶಾರ್ಟ್ ಇರೋದು ಬರುತ್ತಲ್ಲ, ಅದು ಕೂಡ ಹಾಕ್ಕೋಬೋದು. ಈ ರೀತಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ದಾರ ಮೇಲೆ ಮಾಡಿಕೊಂಡು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ವೀಟ್ ಬೀಡ್ ಇದೆಯಲ್ಲ, ವೀಟ್ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಹೋಗಿದೆಯಲ್ಲ, ಆ ಥ್ರೆಡ್ನ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ರೀತಿ ಇಟ್ಕೊಂಡು ಅದರೊಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ದಾರ ಮೇಲೆ ಮಾಡ್ಕೊಂಡು ಮತ್ತೊಂದು ಬೀಡು, ಮತ್ತೆ ಒಂದು ಸಿಂಗಲ್ ಕ್ರೋಶ, ಅದೇ ರೀತಿ ಮತ್ತೊಂದು ಬೀಡು, ಒಂದು ಸಿಂಗಲ್ ಕ್ರೋಶೆ. ಇಷ್ಟೇ ನೋಡಿ, ಈಸಿ, ತುಂಬ ಈಸಿ ಇದೆ. ಸೊ ಹಂಗಾಗಿ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಡಿಸೈನ್ ಚೆನ್ನಾಗಿ ಕಾಣುತ್ತೆ, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು 400 ಚಾರ್ಜ್ ಮಾಡ್ಬೋದು ಇದಕ್ಕೆ. ಒಂದು ವೀಟು, ಅದು ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ. ಈ ರೀತಿ ನಾನು ಈ ವೀಟ್ ಬೀಡ್ ಹಿಂಭಾಗದಲ್ಲಿರೋ ಥ್ರೆಡ್ಗೆ ನಾನು ಒಟ್ಟು 6 ಬೀಡ್ ಹಾಕ್ಕೊಂಡಿದ್ದೀನಿ. 6 ಬೀಡ್ ಹಾಕ್ಕೊಂಡು 6 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ, ತುಂಬ ಈಸಿ ಆದ ಡಿಸೈನು. ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ಟೈಪ್ ಆಫ್ ಸೀರೆ ಸಿಂಪಲ್ಲಾಗಿ ಇಷ್ಟಪಡೋರಿಗೆ ಎಲ್ಲ ಸೀರೆಗೂ ಹಾಕ್ಬೋದು ಇದನ್ನು. ನೋಡಿ, ಈಗ 6ನೇ ಬೀಡು, 6 ಬೀಡ್ ಆದಮೇಲೆ ವೀಟ್ ಬೀಡ್ ಹಿಂಭಾಗದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ, ಬೀಡ್ ಹಾಕೋದಕ್ಕಿಂತ ಮುಂಚೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಹಿಂಭಾಗದಲ್ಲಿರುವಂತಹ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬೀಡಿಂದ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ 3 ಸಿಂಗಲ್ ಕ್ರೋಶ ತೋರಿಸಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಒಂದು ಸಿಂಗಲ್ 4 ಕೂಡ ಮಾಡ್ಕೋಬೋದು. ಈಗ ಡಿಸೈನ್ನ ಫ್ರಂಟ್ ಐಡಿಗೆ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಫಸ್ಟ್ ಬೀಡ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ನೀಡಲ್ ಹಾಕಿ ದಾರನ ತೊಗೊಬಂದು ಒಂದು ಸಿಂಗಲ್ ಕ್ರೋಶ. ಅಲ್ಲಿ ನಿಮಗೆ ಚೈನ್ ಗ್ಯಾಪ್ ಏನಿರಲ್ಲ, ಆದರೂ ಹಾಕ್ಬೋದು, ಒಂದು ಸಿಂಗಲ್ ಕ್ರೋಶ ಮಾಡ್ಬೋದು. ನೋಡಿ, ಮತ್ತೆ 4 ಚೈನ್, 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ಅಗೈನ್ 4 ಚೈನ್, ಮತ್ತೆ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಮಾಡ್ಕೊಳ್ಬೇಕು. 4 ಚೈನ್, ಒಂದು ಸಿಂಗಲ್ ಕ್ರೋಶ. ನೀವು 3 ಚೈನ್ ಕೂಡ ಮಾಡ್ಕೋಬೋದು. 4 ಚೈನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನೋಡಿ, 3 ಚೈನ್ ನಿಮ್ಗೆ ಇಷ್ಟ ಆದರೆ 3 ಚೈನ್ ಕೂಡ ಹಾಕೋಬೋದು. 4 ಚೈನೇ ಹಾಕ್ಕೋಬೇಕು ಅಂತಿಲ್ಲ. 3 ಚೈನ್, 4 ಚೈನ್ ಯಾವುದಾದ್ರೂ ಹಾಕ್ಕೋಬೋದು. 4 ಚೈನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 4 ಚೈನ್, ಒಂದು ಸಿಂಗಲ್ ಕ್ರೋಶ. ಪ್ರತಿಯೊಂದು ಬೀಡ್ನ ಮಧ್ಯನೂ ಕೂಡ ಈ ರೀತಿ ಒಂದೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಹೋಗಬೇಕು, 4 ಚೈನ್ ಹಾಕ್ಕೊಳ್ತಾ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದಕ್ಕೆ ನಾನು ಒಂದು 3 ಆರ್ಚ್ ಮಾಡಿ ಒಂದು ಕುಚ್ಚಿಗೆ ಜಾಗ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಲಾಸ್ಟ್ನೇದಿದು 4 ಚೈನ್ ಹಾಕ್ಕೊಂಡು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ.
ತುಂಬ ಚೆನ್ನಾಗಿ ಬಂದಿದೆ ಆರ್ಚು. ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಂಡು ನೆಕ್ಸ್ಟ್ ಆರ್ಚ್ ಮಾಡಬೇಕು ಅಂದರೆ ನಾವು ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮಗೆ ಇನ್ನೂ ಒಂದು 4 ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಆರ್ಚ್ ಮೇಲೆ ಒಂದು ಆರ್ಚ್ ಕೂತ್ಕೊಳ್ದಂಗೆ ನೀಟಾಗಿ ಬರುತ್ತೆ, ಇನ್ನೂ ನೀಟಾಗಿ ಬರುತ್ತೆ. 3 ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ನಾನು ದಾರ ಮೇಲೆ ಮಾಡ್ಕೊಂಡು ಮತ್ತು ವೀಟ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆರ್ಚ್ ಮಾಡಲಿಕ್ಕೆ. ಇದೇ ರೀತಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ, ಯಾಕಂದರೆ ತುಂಬ ಈಸಿಯಾದಂತಹ ಡಿಸೈನು. ಮತ್ತೊಂದು ಆರ್ಚ್ ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು, ಅಷ್ಟು ಈಸಿಯಾಗಿದೆ ಆರ್ಚು ಡಿಸೈನು. ಸೊ ಹಂಗಾಗಿ ಬರೀ ಸಿಂಗಲ್ ಕ್ರೋಶ ಚೈನು, ಸಿಂಗಲ್ ಕ್ರೋಶ ಚೈನ್ ಅಷ್ಟೇ ಇರೋದು, ಇದರಲ್ಲಿ ಯಾವುದು ಬೇರೆ ಸ್ಟಿಚ್ ಏನೂ ಇಲ್ಲ. ಸೊ ಹಂಗಾಗಿ ಈಸಿಯಾಗಿದೆ ನೋಡಿ. ಈಗ ವೀಟ್ ಬೀಡ್ ಹಾಕ್ಕೊಂಡು ವೀಟ್ ಬೀಡನ್ನ ಲಾಕ್ ಮಾಡಿ ಬಟ್ಟೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ತೊಗೊಂಡು ಬೀಡ್ ಹಾಕ್ಕೊಂಡು ಬೀಡನ್ನ ವೀಟ್ ಬೀಡ್ ಹಿಂಭಾಗದಲ್ಲಿರೋಂತಹ ಥ್ರೆಡ್ಗೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇದೇ ರೀತಿ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾದಂತಹ ಡಿಸೈನು. ಎಂಡಲ್ಲಿ ಲಾಸ್ಟಿಗೆ ನಾವು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಲಾಸ್ಟಿಗೆ 4 ಚೈನ್ ಹಾಕ್ತೀವಲ್ಲ, ಆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಬೀಡ್ ಪಕ್ಕದಲ್ಲಿ ಮಾಡೋದು ಬೇಡ. ನಂತರ ಈಗ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ನಾವು 2 ಟೈಮ್ಸ್ ಅಷ್ಟೇ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಕುಚ್ಚು ಹಾಕ್ಲಿಕ್ಕೆ ಜಾಗ ಮಾಡ್ಕೋಬೇಕು ನಾವು. ಕುಚ್ಚು ಹಾಕಬೇಕು ಅಂದರೆ ಚೈನ್ ಹಾಕ್ಕೊಳ್ಳೋಣ. ಸೊ ಹಂಗಾಗಿ ಆರ್ಚ್ ಮಾಡೋದಾದ್ರೆ ಮಾತ್ರ ನಾವು 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಕುಚ್ಚು ಹಾಕೋದಾದರೆ ಕುಚ್ಚಿಗೆ ಜಾಗ ಮಾಡ್ಕೊಳ್ಳೋದಾದರೆ 2 ಟೈಮ್ಸ್ ಮಾಡ್ಕೊಳ್ಳೋಣ. ಈಗ ಚೈನ್ ಹಾಕ್ಕೊಂಡು 5 ಅಥವಾ 6 ಚೈನ್ ಹಾಕ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಬೇಕಲ್ಲ, ಅದಕ್ಕೋಸ್ಕರ. ಈಗ ಮತ್ತೊಂದು ಚೈನ್ ಹಾಕ್ಕೋಬೇಕು, ಮತ್ತೊಂದು ಸಿಂಗಲ್ ಕ್ರೋಶ. ಈ ರೀತಿ ಮಾಡ್ಕೋಬೇಕು. ಒಂದು 3 ಆರ್ಚ್ ಕಂಪ್ಲೀಟ್ ಆದಮೇಲೆ ಕುಚ್ಚಿಗೆ ಈ ರೀತಿ ಜಾಗ ಮಾಡ್ಕೋಬೇಕು. ನಂತರ ಈಗ ಇಲ್ಲಿಂದ ಬೀಡ್ ಹಾಕ್ಕೊಂಡು ವರ್ಕ್ ಕಂಟಿನ್ಯೂ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಇದಕ್ಕೊಂದು 400-450ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಬಂದಿದೆ. ಸೊ ಹಂಗಾಗಿ ಒಂದು 400-450ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿ ಬೇಗ ಹಾಕುವಂತಹ ಡಿಸೈನು ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡೋಕ್ಕೆ ಸಿಂಪಲ್ ಡಿಸೈನ್ ಅನಿಸಿದ್ರು ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಲ್ಲಿ ಈಗ 5 ಚೈನ್ ಆಗಿದೆಯಲ್ಲ, ಅಲ್ಲಿಗೆ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.